ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇಂದಿನ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ ಬ್ಲೌಸ್ದು ಯಾವ ರೀತಿ ಡೈಗ್ರಾಮ್ ಹಾಕಬೇಕು ಮತ್ತು ಯಾವ ರೀತಿ ಬಟ್ಟೆ ಮೇಲೆ ನಾವು ಕಟಿಂಗ್ನ ಮಾಡ್ಕೋಬೇಕು ಅಂತೇಳಿ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಅದೇ ಬ್ಲೌಸ್ದ ನಾನು ಸ್ಟಿಚಿಂಗ್ನ ತಿಳಿಸ್ಕೊಟ್ಟಿದ್ದೀನಿ. ಅದೇ ಬ್ಲೌಸ್ ನೋಡಿರಿ, ನಾನು ಈಗ ವೇರ್ ಮಾಡಿದ್ದೀನಿ. ಯಾವ ರೀತಿ ಐತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲೆಲ್ಲ ನೋಡಿರಿ, ಇಲ್ಲೆಲ್ಲ ಶೇಪೂ ತುಂಬ ನೀಟಾಗಿ ಬಂದೈತಿ. ಒಂದೆರಡು ಸಾರಿ ಸ್ಟಿಚ್ ಮಾಡಿದ್ರೆ ನಮ್ಗೆ ಫಸ್ಟ್ಗೆ ಸ್ವಲ್ಪ ಪ್ರಾಬ್ಲಮ್ ಆಕೈತಿ, ಆಮೇಲೆ ಕರೆಕ್ಟಾಗಿ ಬರ್ತೈತಿ. ಟ್ರೈ ಮಾಡಿರಿ ಹೊಸ್ದಾಗಿ ಮಾಡೋರು. ಪೂರ್ತಿ ವಿಡಿಯೋ ನೋಡಿರಿ, ಎಲ್ಲೂ ಸ್ಕಿಪ್ ಮಾಡಿಬಿಡ್ರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡಿರಿ. ಇದನ್ನು ಹಿಂದಿನ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಡೈಗ್ರಾಮ್ ಮತ್ತು ಕಟ್ಟಿಂಗ್ನ ಎರಡನ್ನೂ ತೋರಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಸ್ಟಿಚಿಂಗ್ನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲೂ ಸ್ಕಿಪ್ ಮಾಡಿಬಿಡ್ರಿ ವಿಡಿಯೋನ. ಫಸ್ಟ್ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ನೆಕ್ಸ್ಟ್ ನಾವು ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ, ಫ್ರಂಟ್ ಪಾರ್ಟ್ ಒಳಗೆ ನಾನು ಈ ಟಕ್ಸ್ ಪಾಯಿಂಟ್ನ ಕಟ್ಟಿಂಗ್ನ ಮಾಡ್ಕೊಂಡಿರಲಿಲ್ಲ. ಇವಾಗ ಈ ಟಕ್ಸ್ ಪಾಯಿಂಟ್ನ ಕಟ್ಟಿಂಗ್ ಮಾಡ್ಕೊಂಬಿಡೋಣ. ಮಾಡಿಕೊಂಡು ಸ್ಟಿಚಿಂಗ್ನ ಮಾಡ್ಕೊಳ್ಳೋಣ. ಅಂದರೆ ಇವಾಗಿನ ಪೂರ್ತಿ ಕಟ್ಟಿಂಗ್ ಮಾಡ್ಕೊಂಡ್ರೆ ನಮ್ಗೆ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಕೈತಿ. ಕರೆಕ್ಟ್ ಅದು ಎಲ್ಲಿಗಿರುತ್ತೆ ನೋಡ್ಕೊರಿ, ಅಲ್ಲಿಗೆ ನೀವು ಕರೆಕ್ಟಾಗಿ ಕಟ್ಟಿಂಗ್ನ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿ ನೆಕ್ ಹತ್ರ ಈ ರೀತಿ ರೌಂಡಾಗಿ ಹೊಲಿಗೆ ಹಾಕೋರಿ. ಹೊಲಿಗೆ ಹಾಕ್ಕೊಂಡು ಮೇಲ್ಗಡೆ ಹೊಡಿಸಿ ಇನ್ನೊಂದು ಹೊಲಿಗೆನ ಹಾಕೋರಿ. ನೀವು ಪೈಪಿಂಗ್ ಮಾಡ್ಕೊತೀನಿ ಅಂತಂದ್ರೆ ಪೈಪಿಂಗ್ ಆದರೂ ಮಾಡ್ಕೊರಿ. ಎರಡೂ ಬರ್ತೈತಿ, ನಿಮ್ಗೆ ಯಾವ ಥರ ಬೇಕು ಅಂದ್ ಮಾಡ್ಕೊರಿ. ನೋಡ್ರಿ, ಇವಾಗ ರೌಂಡಾಗಿ ಹೊಲಿಗೆನ ಹಾಕೋರಿ. ನೋಡ್ರಿ, ಇಷ್ಟು ಫ್ರಂಟ್ ಪಾರ್ಟು ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ಟಕ್ಸ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಎರಡು ಸೈಡ್ ಕಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು
ನೋಡ್ರಿ ಇದೇ ಥರನೇ ಎರಡು ಸೈಡೂ ಸೇಮ್ ಇದೇ ರೀತಿನ ಸ್ಟಿಚ್ ಹಾಕೋರಿ. ಮೇಲ್ಗಡೆ ಒಂದು ಸ್ಟಿಚ್ ಹಾಕೋರಿ, ನೀಟಾಗಿ ಬರ್ತೈತೆ ಹಂಗಾದ್ರೆ ಇದು. ನೋಡ್ರಿ ಎರಡು ಸೈಡು ಇಲ್ಲಿ ಟಕ್ಸ್ನ ನಾವು ಸ್ಟಿಚಿಂಗ್ ಮಾಡಿದ ನಂತರ ನೋಡ್ರಿ ಫ್ರಂಟ್ ಪಾರ್ಟ್ ರೆಡಿ ಆಯ್ತು. ಇವಾಗ ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಇಲ್ಲಿ ಟಕ್ಸ್ ಪ್ಯಾಂಟ್ ಸ್ಟಿಚಿಂಗ್ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿರ್ತೈತಿ. ಬಟ್ಟೆನ ಒಂಚೂರು ಎಳೆದು ಕರೆಕ್ಟಾಗಿ ಇಲ್ಲಿ ಈ ಎಡ್ಜ್ ಮತ್ತು ಈ ಎಡ್ಜ್ ಕರೆಕ್ಟಾಗಿ ಬರೋ ಥರ ನೀವು ಸ್ಟಿಚಿಂಗ್ನ ಮಾಡ್ಕೊರಿ. ಇದು ಪ್ರಿನ್ಸ್ ಕಟ್ಟೆಲ್ಲ ಸ್ವಲ್ಪ ಸ್ಟಿಚಿಂಗ್ ಇಲ್ಲಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಕೈತಿ. ನಾರ್ಮಲ್ ಏನಾದರೂ ಇತ್ತಂತಂದ್ರೆ ಇಲ್ಲಿ ಸ್ಟ್ರೇಟಾಗಿ ಒಂದು ಟಕ್ಸ್ ಪ್ಯಾಂಟ್ ತೊಗೊಂಡ್ರೆ ತುಂಬ ಈಸಿ ಆಕೈತಿ. ಅಕಸ್ಮಾತ್ ಈ ಥರ ಸ್ಟಿಚ್ ಮಾಡೋಕೆ ಏನಾದರೂ ಕಷ್ಟ ಆಕೈತಿ ಅಂತ ಅನ್ನೋರಿದ್ರೆ ಇದು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಈಸಿ ಮೆಥಡಲ್ಲಿ ಇನ್ನೊಂದು ನಾನು ತಿಳಿಸ್ಕೊಡ್ತೀನಿ. ಬಟ್ ಇದೇ ಥರ ನಾವು ಮಾಡಿರಿ ಫಿಟ್ಟಿಂಗ್ ನೀಟಾಗಿ ಬರ್ತೈತಿ. ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ ನೆಕ್ ಕಟಿಂಗ್ ಮಾಡ್ಕೊರಿ. ಕಚ್ ಮಾರ್ಕ್ ಹಾಕೋರಿ. ಕಚ್ ಮಾರ್ಕ್ ಹಾಕ್ಕೊಂಡು ಮೇಲ್ಗಡೆ ಒಂದು ಹೊಲಿಗೆ ಹಾಕೋರಿ ಕೊಳ್ಳೊಳಿಸಿ. ನೆಕ್ಸ್ಟ್ ಮೇಲ್ಗಡೆ ಒಂದು ಹೊಲಿಗೆ ಹಾಕೋರಿ. ನೆಕ್ಸ್ಟ್ ನೋಡ್ರಿ
ಬ್ಯಾಕ್ ಪಾರ್ಟಿಗೆ ಟಕ್ಸ್ ಪಾಯಿಂಟ್ ಸ್ಟಿಚ್ ಮಾಡ್ಕೊರಿ. ನೆಕ್ಸ್ಟ್ ಲಾಸ್ಟ್ ಈ ಎಡ್ಜ್ಗೆ ಒಂದು ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಫೋಲ್ಡ್ ಮಾಡ್ಕೊರಿ ಒಳಗಡೆ. ನೋಡ್ರಿ ನೆಕ್ಸ್ಟ್ ನಾನು ಹುಕ್ ಕಟ್ ಮಾಡ್ಕೊಂಡಿಲ್ಲ, ಬ್ಯಾಕ್ ಸೈಡ್ ಇಷ್ಟು ಕಟ್ ಮಾಡ್ಕೊಂಡು ಹುಕ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಮಾಡ್ಕೋತೀನಿ. ಅಂದರೆ ಇವಾಗ ನಾವು ಫಸ್ಟ್ಗೆ ಕಟ್ಟಿಂಗಲ್ಲೇ ನಾವು ಕಟ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ನಮಗೆ ಎರಡೆರಡು ಸಲ ಇಲ್ಲಿ ಒಳಸ್ಕೊಳ್ಳೋದಕ್ಕೆ ಈಸಿ ಆಗೋದಿಲ್ಲ ಅಂಥೇಳಿ ನಾನು ಕಟ್ಟಿಂಗ್ನ ತೆಗೆದಿರಲಿಲ್ಲ, ಇವಾಗ ತೆಗಿತೀನಿ. ನಾನು ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ. ಬ್ಯಾಕ್ ಸೈಡ್ ಹುಕ್. ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟ್ಗನ್ನು ಕೆಳಗಡೆ ಸ್ಟಿಚ್ ಮಾಡ್ಕೊಳ್ಳಿ ಒಂದ್ಸರಿ. ನೋಡ್ರಿ ಇದು ಫ್ರಂಟ್ ಪಾರ್ಟ್. ನೆಕ್ಸ್ಟ್ ತೋರಣ ಅಟ್ಯಾಚ್ ಮಾಡ್ಕೊರಿ. ನೋಡ್ರಿ ಎರಡು ಸೈಡ್ ತೋಳನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಈಗ ಭುಜನ ಜಾಯಿಂಟ್ ಮಾಡ್ಕೊರಿ. ನೆಕ್ಸ್ಟ್ ಎರಡು ಸೈಡ್ ತೋಳನ್ನ ಅಟ್ಯಾಚ್ ಮಾಡ್ಕೊರಿ.
ನೋಡಿರಿ, 2 ಸೈಡು ತೋಳು ಅಟ್ಯಾಚ್ ಮಾಡಿದ್ರೆ ನೆಕ್ಸ್ಟ್ ಇವಾಗ ಸೈಡ್ ಫಿಟ್ಟಿಂಗ್ ಮಾಡ್ಕೊರಿ. ಅಳತೆ ಬ್ಲೌಸ್ ತೊಗೊರಿ. ಅಳತೆ ಬ್ಲೌಸ್ ತೊಗೊಂಡು 3 ಮಾರ್ಕ್ ಮಾಡ್ಕೊರಿ. ಎರಡು ಸೈಡನ್ನು ಸೇಮ್ ಇದೇ ರೀತಿನ ಫಿಟ್ಟಿಂಗ್ನ ಮಾಡ್ಕೊರಿ. ಕರೆಕ್ಟ್ ನಿಮ್ದು ಅಳತೆ ಬ್ಲೌಸ್ ಎಷ್ಟು ಬರುತ್ತೆ ನೋಡ್ರಿ ಅಷ್ಟು ಫಿಟ್ಟಿಂಗ್ನ ಮಾಡ್ಕೊರಿ. ನೋಡಿರಿ, 2 ಸೈಡನ್ನ ಈಗ ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನಾನು. ನಿಮ್ಮ ಬ್ಲೌಸ್ ಎಷ್ಟು ಸೈಜ್ ಐತೆ ನೋಡಿರಿ ಅಷ್ಟು ಸೈಜ್ನ 2 ಸೈಡ್ ಫಿಟ್ಟಿಂಗ್ನ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಇಲ್ಲಿ ಮೇಲ್ಗಡೆ ನೀವು ಡೋರಿ ಅಟ್ಯಾಚ್ ಮಾಡ್ಕೊತೀನಿ ಅಂದ್ರೆ ಡೋರಿನ ಅಟ್ಯಾಚ್ ಮಾಡ್ಕೊರಿ. ಇಲ್ಲ ಏನಾದರೂ ಇಲ್ಲಿ ಬಟನ್ ಹಾಕ್ಕೊತೀನಿ ಅಂದ್ರೆ ಬಟನನ್ನು ಹಾಕೋರಿ. ಏನು ಹಾಕೊಂಡ್ರೆ ಚೆಂದ ಕಾಣ್ತೈತಿ. ನಾನು ಡೋರಿನ ಅಟ್ಯಾಚ್ ಮಾಡ್ಕೊತೀನಿ. ನೋಡಿರಿ, ನಾನು ಈ ಥರ ಡೋರಿನ ಅಟ್ಯಾಚ್ ಮಾಡಿದ್ದೀನಿ. ನೀವು ಬಟನ್ ಬೇಕಂದ್ರೆ ಬಟನ್ ಹಾಕೋರಿ, ಅದನ್ನು ಚೆಂದ ಕಾಣ್ತೈತಿ. ಮುಂದುಗಡೆ ಒಂದು ಸ್ವಲ್ಪ ಕುಚ್ಚು ಮಾಡಿದ್ದೀನಿ ಚೆನ್ನಾಗಿ ಕಾಣಲಿ ಅಂತೇಳಿ ಅದ್ರ ದಡಿ ತೊಗೊಂಡು ಕುಚ್ಚು ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ರೀ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.